ನಿಮಗೆ ಯಾವುದೇ ರೀತಿಯಾದಂಥ ಸ್ಕಿಲ್ಸ್ಗಳಿಲ್ವಾ ಬಟ್ MS ಆಫೀಸ್ ಅಥವಾ ಎಕ್ಸೆಲ್ ಶೀಟ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಬರುತ್ತಾ? ನಾವು ಜಸ್ಟ್ PUC ಪಾಸ್ ಆಗಿದ್ದೀವಿ, ಫ್ರೆಷರ್ಸ್ಗಳಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರೀಲೇಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಅದು ಕೂಡ ಫುಲ್ ಟೈಮ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ. ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ಪ್ರೆಷರ್ ನಿಮಗೆ ಇಲ್ಲಿ ಕೊಡೋದೇ ಇಲ್ಲ. ನೀವೇನಾದರೂ ಹೌಸ್ ವೈಫ್ಸ್ಗಳಾಗಿದ್ದೀರಾ ಅಂದರೆ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡಿ ಒಂದು ಒಳ್ಳೆ ಸ್ಯಾಲ್ರಿನ ಅಥವಾ ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಜೊತೆಗೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಇಲ್ಲಿ ಯಾವುದೇ ರೀತಿ ಅಂತ ವರ್ಕ್ ಬಂದಿಲ್ಲ ಅಂದರೂ ಕೂಡ ಕಂಪ್ಲೀಟಾಗಿ ಕಂಪ್ನಿಯವರೇ ನಿಮಗೆ ಟ್ರೈನ್ ಮಾಡಿ ಗೈಡ್ ಮಾಡಿ ವರ್ಕ್ ಪೂರ್ತಿ ಆಗೋವರೆಗೂ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಜೊತೆಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ನೀವು ಜಸ್ಟ್ PUC ಪಾಸ್ ಆಗಿದ್ರು ಸಾಕು, ಜಾಸ್ತಿ ಏನು ಓದಿಲ್ಲ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. PUC ಮೇಲೆ ಏನೇ ಓದಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಸ್ಯಾಲ್ರಿನೇ ನಿಮಗೆ ಕೊಡ್ತೀವಿ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇಷ್ಟೇ ಅಂತ ಮೆನ್ಷನ್ನ ಮಾಡಿಲ್ಲ, ಬಟ್ 20-25+ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮ್ಮ ರೋಲ್ ಏನಾಗಿರುತ್ತೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ನ ಅಥವಾ ಫೈಲ್ಸ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದು, ಇಮೇಲ್ಸ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದು, ಈ ರೀತಿಯಾದಂಥ ವರ್ಕ್ ಇರುತ್ತೆ. ಈ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಹೇಗೆ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಜೊತೆಗೆ ಅಪ್ಲೈ ಮಾಡೋಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಇದು ಬಂದು ನೌಕರಿ ಪ್ಲಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಎನಿ ಫ್ರೆಷರ್ಸ್ ಆ್ಯಂಡ್ ಪ್ಯಾನ್ ಇಂಡಿಯಾ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪ್ಯಾನ್ ಇಂಡಿಯಾ ಎಲ್ಲಿಂದ ಬೇಕಾದರೂ ನೀವು ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಹೈಯರಿಂಗ್ ಫ್ರಮ್ ಅರ್ನಿಂಗ್ ಫಿನಾನ್ಸ್ ಸರ್ವಿಸಸ್ ಅನ್ನೋದನ್ನ ಇಲ್ಲಿ ಮೆನ್ಷನ್ನ ಮಾಡ್ತಾರೆ. ಸೊ ಹೈಯರಿಂಗ್ ಕಂಪ್ನಿ ಬಂದು ಫಿನಾನ್ಸ್ ಸರ್ವಿಸಸ್ ಲರ್ನಿಂಗ್ ಕಡೆಯಿಂದ ಇರುತ್ತೆ. ಹಾಗೆ ಇಲ್ಲಿ ನೀವು ಮತ್ತೆ ನೋಡ್ಬೋದು 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಯಾರು ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಯಾಲ್ರಿನ ನಿಮಗೆ ನಾಟ್ ಡಿಸ್ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಫ್ರೆಷರ್ಸಿಂದ 1 year ಒಳಗಿರೋವಂಥವ್ರಿಗೆ ಬೇರೆ ಸ್ಯಾಲ್ರಿ ಇರುತ್ತೆ, ಜಸ್ಟ್ ಫ್ರೆಷರ್ಸ್ಗಳಿಗೆ ಬೇರೆ ಸ್ಯಾಲ್ರಿ ಇರುತ್ತೆ. ಸೊ ಅದು ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಕಂಪ್ಲೀಟಾಗಿ ಅವ್ರು ಗೈಡ್ ಮಾಡ್ತಾರೆ. ಏನಿಲ್ಲ ಅಂದರೂ ಅರೌಂಡ್ 20+ ನಿಮಗೆ ಇಲ್ಲಿ ಈ ರೋಲ್ಗೆ ಆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಹಾಗೆ ಮತ್ತೆ ರಿಮೋಟ್ ವರ್ಕ್ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಹೈಯರಿಂಗ್ ಲೊಕೇಶನ್ ಬಂದು ಮುಂಬೈಯಲ್ಲಿದೆ ಕಂಪ್ನಿ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು. ನಾನು ಕೂಡ ನಿಮಗೆ ಝೂಮ್ ಇನ್ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ಜಾಬ್ ಡಿಸ್ಕ್ರಿಪ್ಷನ್ನ ನೀವು ನೋಡಿದ್ರೆ ಮ್ಯಾನೇಜ್ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಕಮ್ಯುನಿಕೇಷನ್ ಇನ್ಕ್ಲೂಡಿಂಗ್ ಇಮೇಲ್, ಫೋನ್ ಕಾಲ್ಸ್ ಆ್ಯಂಡ್ ಮೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪ್ನಿಗೆ ಬರುವಂಥ ಮೇಲ್ಸ್ಗಳಾಗಿರ್ಬೋದು ಅಥವಾ ಇಮೇಲ್ಸ್ಗಳದ್ದಾಗಿರ್ಬೋದು, ಕಾಲಿಂಗ್ಸ್ಗಳದ್ದಾಗಿರ್ಬೋದು ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ಇದು ಬಂದು ಕಂಪ್ಲೀಟ್ಲಿ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಫೈಲ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದಾಗಿರುತ್ತೆ. ಸೊ ಅದರ ರಿಗಾರ್ಡಿಂಗ್ ಬರುವಂಥ ಇಮೇಲ್ಸ್ಗಳನ್ನ ನೀವು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಇಮೇಲ್ಸ್ಗಳು ಕಾಲಿಂಗ್ಸ್ ಬರೋದಿಲ್ಲ, ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ. ಯಾರಿಗಾರು ಡೈರೆಕ್ಟಾಗಿ ನಿಮಗೆ ಡಾಕ್ಯುಮೆಂಟ್ಸ್ನ ಕಳಿಸೋದಕ್ಕೆ ಹೇಳಿದಾಗ ಅವ್ರು ಮಾಡುವಂಥ ಇಮೇಲ್ಸ್ಗಳು ಅಥವಾ ಕಾಲ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಒನ್ ನೋಡಿದ್ರೆ ಮೇಂಟೈನ್ ಫೈಲ್ಸ್, ಡ್ಯಾಶ್ ಬೋರ್ಡ್ಸ್ ಆ್ಯಂಡ್ ರೆಕಾರ್ಡ್ಸ್ ಇನ್ ಅ ಒರಿಜಿನಲ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಅವರ ಫೈಲ್ಸ್ಗಳನ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಅವರ ಡ್ಯಾಶ್ ಬೋರ್ಡ್ಸ್ಗಳಿರುತ್ತೆ, ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು ಅಥವಾ ವೆಬ್ಸೈಟ್ ಆಗಿರ್ಬೋದು ಅಥವಾ ಕಂಪ್ನಿಯ ಡ್ಯಾಶ್ ಬೋರ್ಡ್ಸ್ ಇರುತ್ತೆ. ಅದನ್ನು ನೀವಿಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಫೈಲ್ಸ್ಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಎಡಿಟಿಂಗ್ ಮಾಡೋದಾಗಿರ್ಬೋದು, ಎಂಟ್ರಿ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ಡ್ಯಾಶ್ ಬೋರ್ಡ್ಸ್ ಗೂಗಲ್ ಶೀಟ್ಗಳಲ್ಲೆಲ್ಲ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಹಾಗೆ ರೆಕಾರ್ಡ್ ಮಾಡಬೇಕಾಗಿರುತ್ತೆ ಒರಿಜಿನಲ್ ಮ್ಯಾನರ್ಸ್ಗಳಲ್ಲಿ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೂ ಕೂಡ ಕಂಪ್ನಿಯವರು ಕಂಪ್ಲೀಟಾಗಿ ನಿಮಗೆ ಟ್ರೈನಿಂಗ್ನ ಕೊಟ್ಟು ಕಂಪ್ಲೀಟಾಗಿ ಗೈಡ್ ಕೂಡ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ. ಜಸ್ಟ್ ಎಂಟ್ರಿ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಫೈಲ್ಸ್ಗಳನ್ನ ನಿಮ್ಮ ರೋಲ್ ಆಗಿರುತ್ತೆ. ಇನ್ನು ಶೆಡ್ಯೂಲಿಂಗ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಮೀಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ವಿತ್ ಇಂಟರ್ನಲ್ ಸ್ಟಾಕ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ನಿಯ ಬಾಸ್ ಅಥವಾ ನಿಮ್ಮ ಹೈಯರ್ ಆಫೀಸರ್ಸ್ ಯಾರಿರ್ತಾರೆ ಅವರ ಅಪಾಯಿಂಟ್ಮೆಂಟ್ಸ್ಗಳನ್ನ ಶೆಡ್ಯೂಲ್ ಮಾಡುವಂಥದ್ದು ಅಥವಾ ಮೀಟಿಂಗ್ಗಳನ್ನ ಶೆಡ್ಯೂಲ್ ಮಾಡುವಂಥದ್ದು ಅಥವಾ ಕೋಆರ್ಡಿನೇಟ್ ಮಾಡೋದು. ಇವಾಗ ನಿಮ್ಮ ಕ್ಲೈಂಟ್ಸ್ ಮತ್ತು ನಿಮ್ಮ ಹೈಯರ್ ಆಫೀಸರ್ಸ್ ಜೊತೆ ಜಸ್ಟ್ ಕೋಆರ್ಡಿನೇಟ್ ಮಾಡುವಂಥದ್ದು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸ್ಟಾಕ್ ಹೋಲ್ಡರ್ಸ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ.
ಇದು ಕಂಪ್ಲೀಟ್ಲಿ ಬರೀ ಇಂಟರ್ವ್ಯೂ ಶೆಡ್ಯೂಲ್ ಮಾಡುವಂಥ ಆ ರೀತಿ ಇದಲ್ಲ, ಇದು ಅಪಾಯಿಂಟ್ಮೆಂಟ್ ಇರುತ್ತೆ. ಓಕೆನಾ? ಸೊ ಅವ್ರಿಗೆ ಬರುವಂಥ ಅಪಾಯಿಂಟ್ಮೆಂಟ್ಸ್ಗಳನ್ನ ಯಾವ ಟೈಮಿಗೆ ಫ್ರೀ ಇದೆ ಅಂತ ನೋಡಿ ಜಸ್ಟ್ ಅದನ್ನು ಶೆಡ್ಯೂಲ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಕೂಡ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಗೈಡ್ ಮಾಡಿಕೊಡ್ತಾರೆ. ಇನ್ನು ರಿಕ್ವೈರ್ಡ್ ಕ್ಯಾಂಡಿಡೇಟ್ಸ್ ಪ್ರೊಫೈಲ್ನ ನೀವು ನೋಡೋದಾದ್ರೆ ಏನಿರಬೇಕು ನಿಮ್ಮಲ್ಲಿ ಅಂತ ಕೇಳಿದ್ರೆ, ಸ್ಟ್ರಾಂಗ್ ಆರ್ಗನೈಸೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್, ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಆರ್ಗನೈಸ್ಡ್ ಆಗಿ ಕರೆಕ್ಟಾಗಿ ಅವ್ರು ಹೇಳ್ಕೊಟ್ಟಾಗೆ ಕೆಲಸ ಮಾಡೋದಕ್ಕೆ ಬರಬೇಕು, ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಚಿಕ್ಕ ಪುಟ್ಟ ವಿಷಯಗಳನ್ನು ಗಮನ ಇಟ್ಟು ನೋಡಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿದ್ರೆ ಪ್ರಿಫರ್ಡ್ ಮೈಕ್ರೋಸಾಫ್ಟ್ ಆಫೀಸ್ ಮತ್ತು ಸಾಫ್ಟ್ವೇರ್ಸ್ಗಳಲ್ಲಿ ಆಫೀಸ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಬರಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂದರೆ ಮೈಕ್ರೋಸಾಫ್ಟ್ ಆಫೀಸೇ ಬಂದಿರುತ್ತೆ. ಸೊ ಅದರ ರಿಲೇಟೆಡ್ ಕೂಡ ಅವ್ರು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ, ಹೇಗೆ ಓಪನ್ ಮಾಡಬೇಕು, ಯಾವುದ್ರಲ್ಲಿ ಓಪನ್ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು, ಅದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಅಂತ. ನಿಮಗೆ ಡೌಟ್ ಇದೆ ಅಂದರೂ ಕೂಡ ಮತ್ತೆ ನೀವು ಕಂಪ್ನಿಯವ್ರ ಜೊತೆ ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ನ ತೊಗೊಬೋದು. ಇಲ್ಲ ಅಂದರೆ ನಿಮ್ಗೆ ಇವಾಗ ಸಾಕಷ್ಟು ಆಪ್ಷನ್ಸ್ಗಳು, ವೀಡಿಯೋಸ್ಗಳು ನಿಮ್ಮ ಯೂಟ್ಯೂಬಲ್ಲಿ ಸಿಗ್ತಾನೆ ಇರುತ್ತೆ, ಅಲ್ಲಿಂದ ಕೂಡ ನೀವು ಕಲಿಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಮಸ್ಟ್ ನೋ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಇಂಗ್ಲೀಷ್ ಭಾಷೆ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಕನ್ನಡ ಹಿಂದಿ ಸ್ವಲ್ಪ ಬರುತ್ತೆ, ಓಕೆ ಓಕೆ ಅಂದರೂ ಕೂಡ ಓಕೆ, ವೆಲ್ ಆ್ಯಂಡ್ ಗುಡ್. ಇಲ್ಲ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಬರುತ್ತೆ ಅಂದರೂ ವೆಲ್ ಆ್ಯಂಡ್ ಗುಡ್. ಇಲ್ಲಿ ಹಿಂದಿ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಬಟ್ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಮಾಡಿದಾಗ ನಮಗೆ ಇಂಗ್ಲೀಷ್ ಮತ್ತು ಕನ್ನಡ ಬರುತ್ತೆ, ಅಥವಾ ನಿಮ್ಮ ಮದರ್ ಟಂಗ್ ಅಥವಾ ಮದರ್ ಲ್ಯಾಂಗ್ವೇಜ್ ಯಾವುದಿದೆ ಅದು ಬರುತ್ತೆ ಅಂತ ನೀವು ಇಲ್ಲಿ ಸ್ಪೆಸಿಫೈನ ಮಾಡ್ಬೋದು. ಹಿಂದಿ ಕಾಮನ್ ಆಗಿ ಎಲ್ಲರೂ ಮಾತಾಡುವಂಥ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಕೊಟ್ಟಿದ್ದಾರೆ. ಯಾವುದೇ ಪ್ರೊಫೈಲಲ್ಲಿ ಬರೀ ಹಿಂದಿ ಆ್ಯಂಡ್ ಇಂಗ್ಲೀಷ್ ಇದೆ ಅಂದಿದ ತಕ್ಷಣ ನೀವು ಅಪ್ಲೈ ಮಾಡೋದನ್ನ ಬಿಡಬೇಡಿ, ಅದಕ್ಕೂ ಕೂಡ ಅಪ್ಲೈನ ಮಾಡಿ. ಅವ್ರು ಇಂಟರ್ವ್ಯೂ ಕಾಲ್ಸ್ ಮಾಡಿದಾಗ ನಿಮಗೆ ಇಲ್ಲ ನಮಗೆ ಹಿಂದಿ ಅಷ್ಟು ಬರೋದಿಲ್ಲ, ಫ್ಲೂಯೆನ್ಸಿ ಇಲ್ಲ, ಕನ್ನಡ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನೀವು ಅವ್ರಿಗೆ ಮೆನ್ಷನ್ ಮಾಡಿ ಅಥವಾ ಸ್ಪೆಸಿಫೈ ಮಾಡಿ ಹೇಳಿದಾಗ ಅವರು ಆ ರೋಲ್ಗೆ ಏನಾದ್ರು ವೇಕೆನ್ಸೀಸ್ಗಳಿದ್ದಾಗ ಅಥವಾ ಆ ರೋಲ್ಗೆ ನಿಮ್ಮನ್ನ ಹೈಯರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಲ್ಲಿ ಅವ್ರು ನಿಮ್ಮನ್ನ ನೋಡುವಂಥದ್ದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಎಷ್ಟು ಚೆನ್ನಾಗಿದೆ, ನೀವು ಇಂಟರ್ವ್ಯೂಲಿ ಅವ್ರಿಗೆ ಎಷ್ಟು ಕ್ಲಿಯರ್ ಆಗಿ ಮಾತಾಡಿದ್ರಿ ಅನ್ನೋದನ್ನ ಅವ್ರು ಚೆಕ್ ಮಾಡ್ತಾರೆ. ನೀವು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದು ನೀವು ಇಂಟರ್ವ್ಯೂ ಚೆನ್ನಾಗಿ ಕೊಟ್ಟು ಲ್ಯಾಂಗ್ವೇಜ್ ಡಿಫಿಷಿಯನ್ಸಿ ಏನಾದ್ರು ಹೇಳಿದ್ರು ಕೂಡ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ರೋಲ್ಸ್ ನೋಡಿದ್ರೆ ನಿಮಗೆ ಇದು ಕಂಪ್ಲೀಟ್ಲಿ ಬ್ಯಾಕ್ ಆಫೀಸ್ ರೋಲ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಇಂಡಸ್ಟ್ರಿ ಟೈಪ್ ಒಂದು ಫಿನಾನ್ಷಿಯಲ್ ಸರ್ವಿಸ್ ಅಥವಾ ಅಸಿಸ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇರುತ್ತೆ. ಡಿಪಾರ್ಟ್ಮೆಂಟ್ ಕೂಡ ಅದೇ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನಿಮಗೆ ಇಲ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ, ಪರ್ಮನೆಂಟ್ ಅನ್ನೋದನ್ನ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಪರ್ಮನೆಂಟ್, ವರ್ಕ್ ಫ್ರಮ್ ಹೋಮ್, ಫುಲ್ ಟೈಮ್ ವರ್ಕ್ ಆಗಿರುತ್ತೆ ಅನ್ನೋದು ಹೇಳ್ತದೆ. ಕ್ಯಾಟಗರಿ ನೋಡಿದ್ರೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇರುತ್ತೆ ಅನ್ನೋದು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ಸ್ ಏನಾಗಿರಬೇಕು ಅಂತ ನೋಡಿದ್ರೆ ನೀವು ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. 12th ಪ್ಲಸ್ ನೀವು ಏನೇ ಓದಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಕಿಲ್ಸ್ ನೋಡಿದ್ರೆ ಬ್ಯಾಕ್ ಆಫೀಸ್ ಇದೆ, ವರ್ಕ್ ಫ್ರಮ್ ಹೋಮ್ ಇದೆ, ಮೈಕ್ರೋಸಾಫ್ಟ್ ಆಫೀಸ್ನ ಯೂಸ್ ಮಾಡೋಕ್ಕೆ ಬರುತ್ತೆ, ಡೇಟಾಗಳನ್ನ ಎಂಟ್ರಿ ಮಾಡೋದಕ್ಕೆ ಬರುತ್ತೆ, ಫ್ರೆಶರ್ಸ್ ಆಗಿದ್ದೀವಿ ಅಥವಾ ಈ ಬೇರೆ ಏನು ಪಾರ್ಟ್ ಟೈಮ್ ಏನೇ ಹುಡುಕ್ತಾ ಇದ್ರು ಕೂಡ ಸಾಕಷ್ಟು ಸ್ಕಿಲ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವುದೇ ಇದ್ರೂ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿತ್ತು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಜಸ್ಟ್ ಕಂಪ್ನಿಯಲ್ಲಿ ಬರುವಂಥ ಫೈಲ್ಸ್ಗಳನ್ನ ಅಥವಾ ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡುವಂಥದ್ದು, ಡ್ಯಾಶ್ ಬೋರ್ಡ್ಸ್ಗಳನ್ನ ಮೇಂಟೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಿಟ್ಟು ಡಾಕ್ಯುಮೆಂಟ್ಸ್ಗೆ ಹ್ಯಾಡ್ ಮಾಡಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ರಿಲೇಟೆಡ್ ಏನಾದರೂ ಕಾಲಿಂಗ್ಸ್ ಅಥವಾ ಇಮೇಲ್ಸ್ನ ಬಂದಾಗ ಅದನ್ನು ಅಟೆಂಡ್ ಮಾಡಬೇಕು. ಅಪಾಯಿಂಟ್ಮೆಂಟ್ಸ್ ರಿಲೇಟೆಡ್ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಏನು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಕಂಪ್ನಿಯವರು ಟ್ರೈನಿಂಗ್ ಕೊಡ್ತಾರೆ. ಇದು ಬೇಸಿಕ್ಲಿ ಹೇಗೆ ಬರುತ್ತೆ ಅಂದರೆ ಅಪಾಯಿಂಟ್ಮೆಂಟ್ಸ್ ಅಥವಾ ಅವರ ಶೆಡ್ಯೂಲ್ಸ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಥವಾ ಡೇಟಾಗಳನ್ನ ನೀವು ಡ್ಯಾಶ್ ಬೋರ್ಡ್ಸಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಸೊ ಅದ್ರ ರಿಲೇಟೆಡ್ ಕಂಪ್ಲೀಟ್ ವರ್ಕ್ ಇರುತ್ತೆ. ಸಿಂಪಲ್ ಆಗಿ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿ ಸೇಲ್ಸ್ ಇಲ್ಲಿ ಇರೋದಿಲ್ಲ, ನಿಮಗೆ ಟಾರ್ಗೆಟ್ಸ್ಗಳಿರೋದಿಲ್ಲ, ಈಸಿಯಾಗಿ ಮಾಡುವಂಥ ಕೆಲಸ ಆಗಿದೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಗೆ ಇಲ್ಲಿ ಕೆಲವಷ್ಟು ಕ್ವೆಶನ್ಸ್ಗಳನ್ನ ಕೇಳುತ್ತೆ. ಅದು ಹೇಗೆ ಏನು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಅದಾದಮೇಲೆ ಕೇಳುವಂಥ ಶಾರ್ಟ್ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿದ್ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಾಂದರೆ ನಿಮಗೆ ಶಾರ್ಟ್ ಆಗು ಕೂಡ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಯುವರ್ ಜಾಬ್ ಅಲರ್ಟ್ ಎನಿ ಫ್ರೆಶರ್ಸ್ ಪ್ಯಾನ್ ಇಂಡಿಯಾ ವರ್ಕ್ ಫ್ರಮ್ ಹೋಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಯು ಕ್ಯಾನ್ ನಾವು ರಿಸೀವ್ ಜಾಬ್ ಅಲರ್ಟ್ಸ್ ಇನ್ ಇಮೇಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಇಮೇಲ್ಗಳಿಗೆ ರಿಲೇಟೆಡ್ ಜಾಬ್ ಹೈರಿಂಗ್ಸ್ಗಳ ಬಗ್ಗೆ ಅಥವಾ ಈ ಜಾಬಿನ ಕಂಪ್ಲೀಟ್ ನೆಕ್ಸ್ಟ್ ಸ್ಟೆಪ್ ಬಗ್ಗೆ
ಇನ್ಫಾರ್ಮೇಷನ್ಸ್ ನಿಮಗೆ ನಿಮ್ಮ ಇಮೇಲ್ಗೆ ಬರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಇಲ್ಲೂ ಕೂಡ ಅಪ್ಲೈಡ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ, ನೀವು ಚೆಕ್ ಮಾಡ್ಕೊಬೋದು. ಸೊ ಈ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಲ್ಲಿ ನಾನು ಬ್ಯಾಕ್ ಬರೋಕ್ಕೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈ ಆಗೋಯ್ತು. ಇಲ್ಲಾಂದರೆ ಸ್ಮಾಲ್ ಕ್ವೆಶನ್ಸ್ ಕೇಳುತ್ತೆ, ಲೈಕ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ, ಅಥವಾ ಇಂಗ್ಲೀಷ್ ಬರುತ್ತಾ, ಕನ್ನಡ ಬರುತ್ತಾ, ಹಿಂದಿ ಬರುತ್ತಾ, ಆ ರೀತಿ ಕ್ವೆಶನ್ಸ್ ಕೇಳುತ್ತೆ. ಜಸ್ಟ್ ಎಸ್ ಆರ್ ನೋ ಅಥವಾ ಅಲ್ಲಿರೋ ಆಪ್ಷನ್ಸ್ಗಳನ್ನೇ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಆ ರೀತಿ ನೀವು ಅಪ್ಲೈನ ಮಾಡಿ ಇಲ್ಲಿ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.